Let us now study the another one greatest ruler of this dynasty, Amoghavasha. Amoghavasha, the son of Govinda III, Amoghavasha came to power in 814 CE. Very important. Amoghavasha, very important for 5 marks. He was called Sharva. He was a minor when he took over the reign. Hence his uncle Karka looked after the administration for a few years. Amoghavasha is considered the greatest among the Rashtrakuta kings. His cultural achievements are greater than his military achievements. ಅಮೋಘವರ್ಷ ಅಂದರೆ ರಾಷ್ಟ್ರಕೂಟ ದೊರೆಗಳಲ್ಲಿ ಧ್ರುವ, ಗೋವಿಂದ III ಇವರುಗಳೆಲ್ಲರಿಗಿಂತಲೂ ಕೂಡ ಅಮೋಘವರ್ಷನ ಆಳ್ವಿಕೆಯ ಕಾಲ ಒಂದು ಪ್ರೈಸ್ ವರ್ತಿ ಆರ್ ನೋಟ್ ವರ್ತಿ ಅಂದರೆ ಒಂದು ರೀತಿಯಲ್ಲಿ ಶ್ಲಾಘನಾರ್ಹ ಎಂಬುದಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವನ ಅಧಿಕಾರಕ್ಕೆ ಬಂದಾಗ ಈ ವಾಸ್ ಆ್ಯನ್ ಮೈನರ್, ಅವನೊಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕನಾಗಿರ್ತಾನೆ. ಹಾಗಾಗಿ ಹಿಸ್ ಅಂಕಲ್ ಕರ್ಕ ಲುಕ್ಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಫಾರ್ ಎ ಫ್ಯೂ ಇಯರ್ಸ್. ಅವನ ಚಿಕ್ಕಪ್ಪನಾದಂತಹ ಕರ್ಕ ಏನು ಮಾಡ್ತಾನೆ, ಚಿಕ್ಕಪ್ಪನ ಕರ್ಕನ ಆಡಳಿತವನ್ನು ನಿರ್ವಹಿಸ್ಕೊಳ್ತಾನೆ. ಅಮೋಘವರ್ಷ ಕನ್ಸಿಡರ್ಡ್ ದ ಗ್ರೇಟೆಸ್ಟ್ ಅಮಂಗ್ ದ ರಾಷ್ಟ್ರಕೂಟ ಕಿಂಗ್ಸ್. ರಾಷ್ಟ್ರಕೂಟರಲ್ಲಿ ಅಮೋಘವರ್ಷ ಒಬ್ಬ ಪ್ರಸಿದ್ಧನಾದ ದೊರೆ ಎಂಬುದಾಗಿ ಕನ್ಸಿಡರ್ ಮಾಡಲಾಗಿದೆ. ಹಿಸ್ ಕಲ್ಚರಲ್ ಅಚೀವ್ಮೆಂಟ್ಸ್ ಆರ್ ಗ್ರೇಟರ್ ದ್ಯಾನ್ ಹಿಸ್ ಮಿಲಿಟರಿ ಅಚೀವ್ಮೆಂಟ್ಸ್. ಅಂದರೆ ಅವನ ಸಾಂಸ್ಕೃತಿಕ ಸಾಧನೆ, ಅವನ ಮಿಲಿಟರಿ ಸಾಧನೆ, ಸೈನಿಕ ಸಾಧನೆಗಳಿಗಿಂತಲೂ ಕೂಡ ಅವನ ಸಾಂಸ್ಕೃತಿಕ ಸಾಧನೆ ಮತ್ತಷ್ಟು ಶ್ರೇಷ್ಠವಾಗಿದೆ. ಅಂದರೆ ಅವನ ರಣರಂಗದಲ್ಲಿ ಅಥವಾ ಯುದ್ಧದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಹೊಂದಿದವನಾಗಿರಲಿಲ್ಲ. ಅಥವಾ ಯುದ್ಧ ಮಾಡಲೇ ಇಲ್ಲ ಅಂತ ಹೇಳಿ ಅಲ್ಲ, ಹಲವಾರು ಯುದ್ಧಗಳನ್ನು ಅಂಡರ್ಟುಕ್ ಮೆನಿ ಆಫ್ ದ ವಾರ್, ಹಲವಾರು ಯುದ್ಧಗಳನ್ನು ಕೈಗೆತ್ತಿಕೊಂಡಿದ್ದಾನೆ. ಬಟ್ ಲೈಕ್ ಅಶೋಕ ಈ ವಾಸ್ ಆಲ್ಸೋ, ಅಂದರೆ ಅಶೋಕನ ಹಾಗೆ ಇವನು ಕೂಡ ಯುದ್ಧವನ್ನು ತ್ಯಜಿಸಿ ಧಾರ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದವನಾಗಿರ್ತಾನೆ. ಧಾರ್ಮಿಕತೆಯಲ್ಲಿ, ಸಾಂಸ್ಕೃತಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾನೆ. ಆದ್ದರಿಂದ ಹಿಸ್ ಕಲ್ಚರಲ್ ಅಚೀವ್ಮೆಂಟ್ಸ್ ಆರ್ ಗ್ರೇಟರ್ ದ್ಯಾನ್ ಹಿಸ್ ಮಿಲಿಟರಿ ಅಚೀವ್ಮೆಂಟ್ಸ್. Next, let us now study the achievements of Amoghavasha. What is the achievements of Amoghavasha? What is the military conquest of Amoghavasha? Here the Amoghavasha defeated the Vengi Chalukyan ruler Gunaga Vijayaditya III at Vingavalli in 830 CE and forced him to retreat. The northern parts of Ganga Empire were under the control of Bankesha, the commander of Amoghavasha. Though the Ganga kings Rachamala tried to conquer these places, he was not successful. Bankesh had his influence till Kaidala. ಅಂದರೆ ಮೊದಲನೇದಾಗಿ ಅಮೋಘವರ್ಷನು ವೆಂಗಿ ಚಾಲುಕ್ಯರ ದೊರೆ ಮೂರನೆಯ ಗುಣಗ ವಿಜಯಾದಿತ್ಯನು ಲಿಂಗವಳ್ಳಿ ಎಂಬ ಕದನದಲ್ಲಿ ಸೋಲಿಸಿ ಅವನನ್ನು ಅವನನ್ನು ಹಿಮ್ಮೆಟ್ಟಿಸ್ತಾನೆ. ಅದರಲ್ಲಿ ದ ನಾರ್ದರ್ನ್ ಪಾರ್ಟ್ಸ್ ಆಫ್ ಗಂಗಾ ಎಂಪೈರ್, ಅಂದರೆ ಗಂಗಾ ರಾಜ್ಯದ ಉತ್ತರದ ಭಾಗವು ಅಮೋಘವರ್ಷನ ದಂಡನಾಯಕನಂತ ಬಂಕೇಶನ ಹತೋಟಿ ಹೇಳ್ತೀವಿ. ಬಂಕೇಶ ದ ಕಮಾಂಡರ್ ಆಫ್ ಅಮೋಘವರ್ಷ. ದೋ ದ ಗಂಗಾ ಕಿಂಗ್ಸ್, ಆದರೆ ಗಂಗರ ದೊರೆ ಏನು ಮಾಡ್ತಾರೆ, ಗಂಗರ ದೊರೆ ರಾಚಮಲನ್ ಈ ಪ್ರದೇಶಗಳನ್ನು ಪಡೆಯಲು ಹಲವಾರು ಬಾರಿ ಪ್ರಯತ್ನ ಮಾಡ್ತಾನೆ. ಆದರೂ ಅವನಿಂದ ಅದು ಸಾಧ್ಯವಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ಬಂಕೇಶನು ಕೈದಾಳ ಪ್ರದೇಶದವರೆಗೂ ಕೂಡ ತನ್ನ ಪ್ರಭಾವವನ್ನು ಹೊಂದಿದ್ದನು. ಅಂದರೆ ಅವನು ರಾಜನಲ್ಲದಿದ್ದರೂ ಕೂಡ, ದಂಡನಾಯಕನಾಗಿದ್ದರೂ ಕೂಡ ಬಂಕೇಶ ಕೈದಾಳದವರೆಗೂ ಕೂಡ ತನ್ನ ಪ್ರಭಾವವನ್ನು ಹೊಂದಿದ್ದನು. ಯದ ನೀತಿ ಮಾರ್ಗ ಎರೆಯಂಗ ಹೂ ಕೇಮ್ ಟು ಪವರ್ ಆಫ್ಟರ್ ರಾಚಮಲ್ಲ ಡಿಫೀಟೆಡ್ ಅಮೋಘವರ್ಷ ಇನ್ ದ ರಾಜಾರಾಮುಡು ಬ್ಯಾಟಲ್. ನೀತಿ ಮಾರ್ಗ ಎರೆಯಂಗ ಅಂದರೆ ನೀತಿ ಮಾರ್ಗ ಎರೆಯಂಗ ಎನ್ನುವಂಥ ಗಂಗರ ದೊರೆ ನೀತಿ ಮಾರ್ಗ ಯಾವಾಗ ನೀತಿ ಮಾರ್ಗ ಎನ್ನುವನು ಅಧಿಕಾರಕ್ಕೆ ಬರ್ತಾನೋ, ಹಿ ಡಿಫೀಟೆಡ್ ಅಮೋಘವರ್ಷದಿಂದ ರಾಜಾರಾಮುಡು ಬ್ಯಾಟಲ್ ಇನ್ 856, ಅಂದರೆ 856ರಲ್ಲಿ ರಾಚಮಲ್ಲನ ನಂತರ ಅಧಿಕಾರಕ್ಕೆ ಬಂದಂಥ ಗಂಗರ ದೊರೆ ನೀತಿ ಮಾರ್ಗ ಎರೆಗಂಗ ಎನ್ನುವವನು ಏನು ಮಾಡ್ತಾನೆ, ಅಮೋಘವರ್ಷನನ್ನು ರಾಜಾರಾಮುಡು ಎನ್ನುವಂಥ ಕದನದಲ್ಲಿ ಅಮೋಘವರ್ಷನನ್ನು ಸೋಲಿಸ್ತಾನೆ. ಇನ್ ಬಿಕೇಮ್ Amoghavasha gave up his war with the Gangas and other kings and developed matrimonial alliance. He gave his daughter Chandralabhe in marriage to Ganga king Bhutuga. Sheela Mahadevi was married to Vishnuvardhana, the son of Vijayaditya of Vengi, and another daughter Samka was married to Nandivarma III, the Pallava ruler of Kanchi. ಅಂದರೆ
ಅಮೋಘ ವರ್ಷ ಏನು ಮಾಡ್ತಾನೆ, ಅವನು ಗಂಗರಿಂದ ಸೋತ ಮೇಲೆ ಅವನು ಯುದ್ಧವನ್ನೇ ಕೈ ಬಿಡ್ತಾನೆ. ಲೈಕ್ ಅಶೋಕ ಆಫ್ಟರ್ ದ ಕಳಿಂಗ ವಾರ್ ಅಶೋಕ ಗೇವ್ ಅಪ್ ದ ವಾರ್. ಅಂದರೆ ಕಳಿಂಗ ಯುದ್ಧದ ನಂತರ ಅಶೋಕ ಹೇಗೆ ಯುದ್ಧವನ್ನು ಕೈ ಬಿಡ್ತಾನೋ, ಲೈಕ್ ಅಮೋಘ ವರ್ಷ ಗೇವ್ ಅಪ್ ಕಾನ್ಫ್ಲಿಕ್ಟ್ ವಿತ್ ದ ಗಂಗಾ. ನಂತರದಲ್ಲಿ ಏನು ಮಾಡ್ತಾನೋ, ಗಂಗರೊಂದಿಗೆ ಆಗಿರ್ಬೋದು ಅಥವಾ ವೆಂಗಿ ಚಾಲುಕ್ಯರೊಂದಿಗೆ ಆಗಿರ್ಬೋದು, ಪಲ್ಲವರೊಂದಿಗೆ ಆಗಿರ್ಬೋದು, ಅವರೊಂದಿಗೆ ಮಾಡ್ತಾನೆ ಯುದ್ಧವನ್ನು ಕೈ ಬಿಟ್ಟು ಅವರೊಂದಿಗೆ ಹಿ ಮೇಡ್ ಆ್ಯಂಡ್ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ವಿತ್ ದೆಮ್, ಅವರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ. ಹಿ ಗೇವ್ ಹಿಸ್ ಡಾಟರ್ ಚಂದ್ರಲಭೆ ಇನ್ ಮ್ಯಾರೇಜ್ ಟು ಗಂಗಾ ಭೂತುಗ. ತನ್ನ ಮಗಳಾದಂತಹ ಚಂದ್ರಲಭೆಯನ್ನು ಗಂಗರ ದೊರೆಯಾದಂಥ ಭೂತುಗನಿಗೆ ಕೊಡ್ತಾನೆ. ಆ್ಯಂಡ್ ಅನದರ್ ಒನ್ ಡಾಟರ್ ಶೀಲ ಮಹಾದೇವ್ ವಾಸ್ ಮ್ಯಾರಿಡ್ ಟು ವಿಷ್ಣುವರ್ಧನ್ ದ ಸನ್ ಆಫ್ ವಿಜಯಾದಿತ್ಯ ಆಫ್ ವೆಂಗಿ. ಆ್ಯಂಡ್ ಅನದರ್ ಡಾಟರ್ ಸಮಕ ವಾಸ್ ಮ್ಯಾರಿಡ್ ಟು ನಂದಿವರ್ಮ. ಅಂದರೆ ತನ್ನ ಮಕ್ಕಳನ್ನು ಪಲ್ಲವ ದೊರೆ, ವೆಂಗಿಯ ದೊರೆ ಮತ್ತು ಗಂಗರ ದೊರೆಗಳಿಗೆ ವಿವಾಹ ಮಾಡಿಕೊಡೋದ್ರ ಮುಖಾಂತರ ಏನು ಮಾಡ್ತಾನೆ, ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ. And Neelagunda and Sirur inscription tells us that Amogha Varsha was respected by the rulers of Anga, Vanga, Magadha, Malwa, Vengi and neighboring states. During his last days, Amogha Varsha had to face the rebellion of Yuvaraja Krishna. His commander Bankesha faced this rebellion ably and made Krishna to repent and change. In memory of this victory, Amogha Varsha built Bankapura in the name of Bankesha and made him the governor of Banavasi. ಅಂದರೆ ಅಮೋಘ ವರ್ಷ ತನ್ನ ಕೊನೆಯ ದಿನಗಳಲ್ಲಿ ಯುವರಾಜ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯಿತು. ಬಟ್ ಈ ದಂಗೆಯನ್ನು ಬಂಕೇಶ್ ಫೇಸ್ ದಿಸ್ ರಿಬೆಲಿಯನ್ ವೆರಿ ಏಬಲಿ, ಅಂದರೆ ಸಮರ್ಥವಾಗಿ ಇದನ್ನು ಎದುರಿಸ್ತಾನೆ. ಆ್ಯಂಡ್ ಮೇಡ್ ಕೃಷ್ಣ ಟು ರೀಪೆಂಟ್ ಆ್ಯಂಡ್ ಚೇಂಜ್, ಅಂದರೆ ಕೃಷ್ಣನ ಪಶ್ಚಾತ್ತಾಪದಿಂದ ಬದಲಾಗುವಂತೆ ಕೂಡ ಮಾಡ್ತಾನೆ. ದ ಮೆಮೊರಿ ಆಫ್ ದಿಸ್ ವಿಕ್ಟರಿ ಅಮೋಘ ವರ್ಷ ಬಿಲ್ಟ್ ಬಂಕಾಪುರ ನ್ಯೂ ಸಿಟಿ ನೇಮ್ ಆಫ್ ಬಂಕೇಶ್ ಆ್ಯಂಡ್ ಮೇಡ್ ಇಮ್ ದ ಗವರ್ನರ್ ಆಫ್ ಬನವಾಸಿ. ಅಮೋಘ ವರ್ಷ ಏನು ಮಾಡ್ತಾನೆ, ಈ ಒಂದು ವಿಜಯದ ಸವಿನೆನಪಿಗೋಸ್ಕರ ಬಂಕಾಪುರ ಎನ್ನೋದು ಹೊಸ ನಗರವನ್ನು ಕಟ್ತಾನೆ. ಆ ನಗರಕ್ಕೆ ಅಂದರೆ ತನ್ನ ಕಮಾಂಡರ್ ಆಗಿರುವಂತಹ ಬಂಕೇಶನ ಹೆಸರನ್ನೇ ಇಟ್ಟು ಅವನನ್ನು ಆ ನಗರದ ಗವರ್ನರ್ ಆಗಿ ನೇಮಿಸ್ತಾನೆ. ಅಮೋಘ ವರ್ಷ ವಾಸ್ ರಿಲಿಜಿಯಸ್ ಟೊಲೆರೆನ್ಸ್, ಅಂದರೆ ಅವನೊಬ್ಬ ಧಾರ್ಮಿಕ ಸಹಿಷ್ಣು. ಈಗಾಗಿ ನಿಮ್ಗೆ ಹೇಳಿದಾಗೆ ಹಿ ಗೇವ್ ಅಪ್ ದ ಕಾನ್ಫ್ಲಿಕ್ಟ್ ಆರ್ ಗೇವ್ ಅಪ್ ದ ವಾರ್ ಎಂಬುದಾಗಿ ಹೇಳಿದ ಲೈಕ್ ಅಶೋಕ. ಇನ್ ಆಫ್ಟರ್ ದ್ಯಾಟ್ ಅಮೋಘ ವರ್ಷ ವಾಸ್ ರಿಲಿಜಿಯಸ್ ಟೊಲೆರೆನ್ಸ್, ಪೀಸ್ ಲವಿಂಗ್ ಆ್ಯಂಡ್ ಸ್ಕಾಲರ್ ಹಿಮ್ಸೆಲ್ಫ್ ಆ್ಯಂಡ್ ಎ ಸ್ಕಾಲರ್ ಹಿಮ್ಸೆಲ್ಫ್. ಅವನೊಬ್ಬ ಶಾಂತಿಪ್ರಿಯನಾಗಿದ್ದನು. ಅಮೋಘ ಶಾಂತಿಪ್ರಿಯನಾಗಿದ್ದು ಹಿ ವಾಸ್ ಹಿಮ್ಸೆಲ್ಫ್ ಸ್ಕಾಲರ್, ಸ್ವತಃ ವಿದ್ವಾಂಸನು ಕೂಡ ಆಗಿರ್ತಾನೆ. ಅಕಾರ್ಡಿಂಗ್ ಟು ದ ಸಂಜಾನ್ ಇನ್ಸ್ಕ್ರಿಪ್ಷನ್ಸ್, ಹಿ ಕಟ್ ಆಫ್ ಹಿಸ್ ಲೆಫ್ಟ್ ಥಂಬ್ ಆ್ಯಸ್ ಎ ಸ್ಯಾಕ್ರಿಫೈಸ್ ಟು ಕೊಲ್ಲಾಪುರ್ ಮಹಾಲಕ್ಷ್ಮಿ ಟು ಪ್ರೊಟೆಕ್ಟ್ ಹಿಸ್ ಸಬ್ಜೆಕ್ಟ್ ಫ್ರಮ್ ಫೇಮಿನ್. ಹಿಮ್ಸೆಲ್ಫ್ ಎ ಪೋಯೆಟ್, ಹಿ ರೋಟ್ ಪ್ರಶ್ನೋತ್ತರ ರತ್ನಮಾಲಾ ಇನ್ ಸಂಸ್ಕೃತ್. ವೆರಿ ಇಂಪಾರ್ಟೆಂಟ್. ಹಿ ರೋಟ್ ಪ್ರಶ್ನೋತ್ತರ ರತ್ನಮಾಲಾ ಇನ್ ಸಂಸ್ಕೃತ್. He patronized scholars like Jinasenacharya, Mahaviracharya, Shakatayana, Sri Vijay and others. Among them, Kaviraja Marga, very important, note this point students. Kaviraja Marga is the first known Kannada work written by Sri Vijaya. Who wrote Kaviraja Marga? Sri Vijaya. Who is Sri Vijaya? Court poet of Amogha Varsha. Kaviraja Marga, first Kannada literary work. Who is the first Kannada literary work? Which is the Kannada literary work? Kaviraja Marga, first Kannada literary work written by Sri Vijaya, court poet of Amogha Varsha. Maniketa, the capital, became very famous during his period. Sulaiman, Arab traveler, visited his capital in 851. Who is Sulaiman? Arab traveler. Who is Sulaiman? Arab traveler. He says that Rashtrakuta Empire is one of the 4 great empires of the world, like Baghdad, China and Constantinople being the other 3. Amogha Varsha had titles like, very important, note this point students, Amogha Varsha had titles like Atishayadavala, Nrupatunga, Veeranarayana, Srivallabha, Rattamartanda. Atishayadavala, I repeat, Atishayadavala, Nrupatunga, Veeranarayana, Srivallabha and Rattamartanda. ಈಗ ಅಂದರೆ ಅಮೋಘ ವರ್ಷ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲೆ, ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಆಲ್ಸೋ. ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲೆ ಎನ್ನುವಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ. ಮಾತ್ರವಲ್ಲದೆ ಇವನ ಆಳ್ವಿಕೆಯ ಕಾಲದಲ್ಲಿ, ಇವನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ರಚಿಸಿದಂತಹ ಕವಿರಾಜ ಮಾರ್ಗ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್, ನೋಟ್ ದಿಸ್ ಪಾಯಿಂಟ್. ಶ್ರೀ ಕವಿರಾಜ ಮಾರ್ಗ ಇದು ಕನ್ನಡದ ಪ್ರಥಮ ಗ್ರಂಥ. ಕನ್ನಡದ
ಪ್ರಥಮ ಶಾಸನ ಹಲ್ಮಿಡಿ ಶಾಸನ, ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ. ಬಟ್ ಕನ್ನಡದ ಪ್ರಥಮ ಗ್ರಂಥ ಯಾವುದು? ಕವಿರಾಜ ಮಾರ್ಗ, ವಿಚ್ ಈಸ್ ದ ಫಸ್ಟ್ ಕನ್ನಡ ಲಿಟ್ರೇರಿ ವರ್ಕ್. ಕವಿರಾಜ ಮಾರ್ಗ ರಿಟನ್ ಬೈ ಶ್ರೀ ವಿಜಯನಿಂದ ಬರೆಯಲ್ಪಟ್ಟಂಥ ಕವಿರಾಜ ಮಾರ್ಗ ಕನ್ನಡದ ಪ್ರಪ್ರಥಮ ಗ್ರಂಥ. Okay students, remaining part of this lesson we will continue next session. Okay, thank you.